ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೆ ಸಂಖ್ಯೆಗಳು ಬರ್ತಾ ಇದೆ. ಯಾವುದೇ ರೀತಿಯಾಗಿರುವಂತ ನಿಮ್ಮ ತೊಂದರೆಗಳು, ಸಮಸ್ಯೆಗಳು, ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳಾಗ್ತಿರ್ಬೋದು, ಮನೆಯಲ್ಲಿ ಒಂದ್ ರೀತಿಯಾಗಿರುವಂತ ಅಶಾಂತಿಯ ವಾತಾವರಣ, ಬಿಸ್ನೆಸ್ ಪ್ರಾಬ್ಲಮ್ಸ್, ಜಾಬ್ ನಲ್ಲಿ ತೊಂದರೆಗಳಿರ್ಬೋದು, ಈ ಎಲ್ಲ ಒಂದು ಸಮಸ್ಯೆಗಳಿಂದ ಅತಿ ಶೀಘ್ರವಾಗಿ ನೀವು ಹೊರಗಡೆ ಬರಬೇಕು ಅಂತಂದ್ರೆ ಅಕ್ಷಯ ವೃಕ್ಷ ಖಂಡಿತವಾಗ್ಲೂ ತಮಗೆ ಸಹಾಯ ಮಾಡುತ್ತೆ. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡಬಹುದು. ಇನ್ನು ಪ್ರತಿನಿತ್ಯ ಕೂಡ ನಮ್ಮ ವಿಡಿಯೋಸ್ ನಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂತಹ ಮಾಹಿತಿ, ಮಾರ್ಗದರ್ಶನ ನೀಡೋದಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೊಬ್ರಿಗೆ ಒಂದ್ ರೀತಿ ಆಗಿರುವಂತಹ ಭಯ, ಆತಂಕ, ಏನಾಗ್ಬಿಡುತ್ತೋ ಅಥವಾ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಿರ್ತಾರೆ. ಏನೋ ನನ್ಗೆ ಅಪಾಯ ಆಗ್ಬಿಡುತ್ತೆ ಅಥವಾ ಏನೋ ಒಂದು ಆಘಾತಕ್ಕೆ ಒಳಗಾಗ್ಬಿಡ್ತೀವಿ ನಾವು, ಈ ತರ ಎಲ್ಲ ಥಿಂಕ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಇದೆಲ್ಲದ್ರಿಂದ ಕೂಡ ಹೊರಗಡೆ ಬರ್ಬೇಕು ಅಂತಂದ್ರೆ ಈ ಒಂದು ಶ್ರಾವಣ ಮಾಸವನ್ನ ನಾವೇನಾದ್ರೂ ಬಳಸ್ಕೊಳ್ಬಹುದಾ? ಬಿಕಾಸ್ ತುಂಬಾ ಜನಕ್ಕೆ ಏನೂ ಆಗಿರೋದಿಲ್ಲ, ಏನೋ ಆಗ್ಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ ಥಿಂಕ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಅಷ್ಟು ಆತಂಕ, ಭಯ ಅನ್ನುವಂಥದ್ದು ಅವ್ರಿಗೆ ಕಾಡ್ತಾ ಇರುತ್ತೆ. ತುಂಬಾ ವೀಕ್ ಮೈಂಡ್ ಸೆಟ್ ಅವ್ರನ್ನ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೂ ಕೂಡ ಅದರಿಂದ ಹೊರಗಡೆ ಬರ್ಬೇಕು, ಯಾವ್ದೇ ರೀತಿ ತೊಂದರೆಗಳಾಗಬಾರ್ದು ಅಂತಂದ್ರೆ ಹೇಗಿರ್ಬೇಕಾಗತ್ತೆ ಗುರುಗಳೇ ನಾವು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳು, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ. ಅದು ಒಂದು ರೀತಿಯ ಫೋಬಿಯಾ, ಭಯ ಅನ್ನೋದು. ನೀವು ಇದನ್ನ ಹೇಳಿದ್ರೆ ನಂಗೆ ಜ್ಞಾಪಕ ಬರುತ್ತೆ. ಯಾರೋ ಒಬ್ರು ಒಂದು ಮನೆ ತೆಗೆದುಕೋಬೇಕು ಅಂತೇಳಿ ಅವನ ಹತ್ರ ಹಣ ಇದೆ, ನನ್ನ ಹತ್ರ ಒಂದ್ಸಲ ಬಂದಿದ್ದಕ್ಕಾಗಿ ಇದು ನೋಡಿ ರಿಲೇಟೆಡ್ ಇದು ನೀವು ಕೇಳಿದ್ದು ಅಷ್ಟೇ. ಆತ ಒಂದು 15 ವರ್ಷಗಳಿಂದ ಒದ್ದಾಟ ಮಾಡ್ತಿದ್ದಾನೆ, ಮನೆ ತೆಗೆದುಕೊಳ್ಬೇಕು ಅಂತೇಳಿ. ಹಣ ಇದೆ, ಅವ್ರಿಗೊಂದು ದೊಡ್ಡ ಮನೆ ಖರೀದಿ ಮಾಡ್ಬೋದು, ಅಷ್ಟು ಹಣ ಅವನ ಹತ್ರ ಇದೆ. ಅವನು ಜಾಬ್ ಆಯ್ತು, ಅದೇ ಒಂದು ಕಂಪನಿ ಬಸ್ ಕಳಿಸುತ್ತೆ, ಹೋಗ್ತಾನೆ, ಜಾಬ್ ಮಾಡ್ತಾನೆ, ಬರ್ತಾನೆ. ಯಾವುದೋ ಒಂದು ಕಂಪನಿಯವರೇ ಅವನಿಗೆ ಎಕ್ಸಿಕ್ಯೂಟಿವ್ ಒಂದು ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ಅಲ್ಲಿದ್ದಾನೆ, ಎಲ್ಲ ನೋಡ್ಕೊಳ್ಳುತ್ತೆ. ಅವನ ಎಜುಕೇಶನ್ ಕರೆಕ್ಟ್ ಆಗಿ ಆ ಕಂಪನಿಗೆ ಮ್ಯಾಚ್ ಆಗಿದೆ, ಅಲ್ಲಿ ಕೆಲಸ ಮಾಡ್ತಾನೆ, ತಂದು ಮನೆಗೆ ಬಿಡ್ತಾರೆ, ಮನೆಯಿಂದ ಅಲ್ಲಿಗೆ ಹೋಗ್ತಾನೆ, ಬರ್ತಾನೆ. ಇಷ್ಟೇ ಅದ್ಭುತ ನಡ್ಕೊಂಡು ಹೋಗ್ತಾ ಇದೆ. ಅವ್ರ ಹತ್ರ ಒಂದು ವೆಹಿಕಲ್ ಕೂಡ ಇಲ್ಲ. ಈಗ ನೀವ್ ಹೇಳಿದಾಗೆ, ನಾನು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನಾನು ಕರೆಕ್ಟ್ ಆಗಿ ಹೋಗ್ತೀನಿ, ಹಿಂದೆ ಬಂದು ಯಾರು ಗುದ್ದು ಬಿಟ್ರೆ, ಹೌದು, ಬಿದ್ದು ಬಿಟ್ರೆ, ಮಕ್ಕಳು ಎಷ್ಟೋ ಕೇಳ್ತಾರೆ, ಹೊಡ್ಸಿಲ್ಲ, ಭಯ. ಏನಾಗ್ಬಿಟ್ರೆ ಏನ್ ಈ ಬೆಂಗಳೂರು, ಈ ಟ್ರಾಫಿಕ್, ಇಷ್ಟೊಂದು ಕಷ್ಟ, ಅಪ್ಪ ಹೆಂಗ್ ಹೋಗೋದು? ಆ ಮನುಷ್ಯ ಈ ಕಡೆ ರೋಡಿಂದ ಈ ಕಡೆ ರೋಡ್ ದಾಟಬೇಕಾದ್ರೆ ತುಂಬಾ ಒಂದು 5-6 ನಿಮಿಷ ತೆಗೆದುಕೊಳ್ತಾರಂತೆ. ಅದಕ್ಕೆ ಏನಾದ್ರೂ ಮಾಡಿ ಆ ಬಸ್ನವ್ರನ್ನ ಅವ್ರ ಮನೆ ಹತ್ರ ಬಿಡಿಸ್ಕೊಂಡು ನಂತರ ಬಂದ್ ಕರ್ಕೊಂಡು ಹೋಗಿ ಇದೇ ರೀತಿನ ಪ್ಲಾನ್ ಮಾಡ್ಕೊಂಡು ಓಡಾಟ ಮಾಡ್ತಿರ್ತಾನೆ. ಲೆಕ್ಕ ಮಾಡಿ ನೀವು 15 ವರ್ಷಗಳ ತನಕ ಒದ್ದಾಟ ಮಾಡ್ತಾನೆ. ಆಮೇಲೆ ನಾನು ಎಲ್ಲೋ ಒಂದು ಕಡೆ ನನಗೆ ಗೊತ್ತಿರೋರಿಗೆ ಹೇಳಿದನ್ನ ಮಾಡಿಸ್ತೀನಿ, ಮನೆ ತೆಗೆದುಕೊಳ್ಬೇಕಾದ್ರೆ ಇವರು ಇಷ್ಟು ಹಣ ತೆಗೆದುಕೊಂಡು ನನಗೆ ಮೋಸ ಮಾಡ್ಬಿಟ್ರೆ, ಆ ಮನೆ ಎಷ್ಟು ರೇಟ್ ಗೊತ್ತಿಲ್ಲ, ನೀನು ಬಿಲ್ಡರ್ ಕನ್ಸಲ್ಟ್ ಮಾಡು, ಅಥವಾ ನಿನ್ನೆ ಹೇಗೆ ಬುದ್ಧಿ ಉಪಯೋಗಿಸ್ತೀಯೋ ಹಾಗೆ ಅದನ್ನು ತೆಗೆದುಕೋ. ಆದ್ರೆ ಆತನ ಒಳಗಡೆ ಪ್ರಶ್ನೆಗಳು. ಇಷ್ಟಕ್ಕೆ ಮನೆ ಬರುತ್ತೋ ಇಲ್ವೋ, ಬಂದ್ರೆ ಮೋಸ ಆಗ್ಬಿಡುತ್ತೇನೋ, ಆ ಮನೆಗೆ ಹೋದ್ರೆ ನಾನು ಉದ್ಧಾರ ಆಗ್ತೀನೋ ಇಲ್ವೋ. ಏನಂತಂದ್ರೆ 15 ವರ್ಷಗಳಿಂದ ಒಂದು 2.5-3 ಕೋಟಿ ಮನೆ ತೆಗೆದುಕೊಳ್ಬೇಕು ಒತ್ತಾಟ ಮಾಡ್ತಾನೆ ಇದ್ದೇನೆ, ಇಲ್ಲಿ ತನಕ ತೆಗೆದುಕೊಳ್ಳಿಲ್ಲ. ಅವ್ರಿಗೊಂದು ಆ ಮನೋರೋಗಕ್ಕೆ, ಆ ಒಂದು ಕಾಯಿಲೆಗೆ ಇಲ್ಲಿ ಮದ್ದಿಲ್ಲ. ಆದ್ರೆ ನೀವ್ ಹೇಳಿದ್ರಲ್ಲ ಒಂದು ಶ್ರಾವಣ ಮಾಸ ಅಂತ, ಈ ಶ್ರಾವಣ ಮಾಸದಲ್ಲಿ ಕೋಟಿ ಅಪಾಯಗಳಿಗೆ ಉಪಾಯ ಒಂದಿದೆ. ಕೋಟಿ ಅಪಾಯಗಳಿಗೆ ಉಪಾಯ ಒಂದಿದೆ. ಅದು ಅರ್ಥಾವಿಷಣ್ಣ ಶಿಥಿಲಾಶ್ಚ ಭೀತಾಃ ಘೋರೇಷು ಚ ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖ ಸುಖಿನೋ ಭವಂತು. ಈ ಮಂತ್ರವನ್ನ ವಿಷ್ಣು ಸಹಸ್ರನಾಮದ ಲಾಸ್ಟ್ ಇದು ಏನ್ ಹೇಳ್ತಿದ್ದಾನೆ? ಅರ್ಥಾವಿಷಣ್ಣ ಶಿಥಿಲಾಶ್ಚ ಭೀತಾಃ ಘೋರೇಷು ಚ ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತು. ಯಾವ ತರಹದ್ದು? ಈಗ ವಿಲಿ ಒತ್ತಾಟ ಮಾಡ್ತಾ ಇರ್ತಕ್ಕಂಥ ಆರ್ತನಾದ ಅನುಭವಿಸಕ್ಕಾಗ್ತಾ ಇಲ್ಲ. ಇಂತಹ ಕಷ್ಟಗಳನ್ನು ಅನುಭವಿಸ್ತಿದ್ರು ಬಹುಶಃ ಮುಂದೆ ಇನ್ಯಾವ ತರದ ಆರ್ತನಾದ ಬರುತ್ತೋ ಗೊತ್ತಿಲ್ಲ. ಈಗಲೇ ಒಂದು ನರಕ, ಇದ್ರ ಹತ್ರಷ್ಟು ನರಕ ಮುಂದಕ್ಕೆ ಬರುತ್ತಾ?
ಮುಂದಕ್ಕೆ ಬರುತ್ತಾ? ಯಾರಿಗೂ ಇಲ್ಲದೆ ಇರ್ತಕ್ಕಂಥ ವ್ಯಾಧಿಗಳು ನಿನಗೆ ಅಂಟಿಕೊಂಡಿದೆಯಾ? ಎಂತಹದ್ದು ಯಾವ ತರಹದ ವ್ಯಾಧಿಗಳಾಗಿರ್ಲಿ, ಆರ್ತಾವಿಷಣ್ಣ ಶಿಥಿಲಾಚ ಭೀತಾಹ, ನಿನ್ನ ಭೀತಿ ಶಿಥಿಲವಾಗಿದ್ದೋಗಲಿ, ಎಂಥದ್ದಾಗಿರ್ಲಿ, ಏನೇ ಆಗಿರ್ಲಿ, ನನ್ನ ನಾಮಸ್ಮರಣೆ ಮಾಡ್ತಾ ಬಾ. ಎಂತಹ ಸಂದರ್ಭದಾದ್ರೂ ನಾನು ನಿನ್ನ ಕೈ ಹಿಡಿತೇನೆ ಅಂತ ವಿಷ್ಣು ಸಹಸ್ರನಾಮವನ್ನು, ಅದಕ್ಕೆ ನಾನು ಹೇಳ್ತೇನೆ, ಪ್ರತಿನಿತ್ಯ ಖುಷಿಯಿಂದ 15ರಿಂದ 20 ನಿಮಿಷ ನೀವು ಟೈಮ್ ಕೊಡ್ತೀರ ಅಂತಂದ್ರೆ ನಿಮ್ಮ ಹತ್ರ ಎಲ್ಲ ಬರುತ್ತೇನೆ, ಎಲ್ಲ ಬರುತ್ತೆ. ಆದ್ರೆ ನಾನು ಹೇಳಿದ್ದೀನಿ, ಕೆಲವೊಬ್ಬರಿಗೆ ಪ್ರಾರಂಭ ಮಾಡಿದ್ದಾರೆ ಕೆಲವರೆಲ್ಲ ಕೂಡ 3 ವರ್ಷ ಮಿಸ್ ಇಲ್ಲದೆ ಮಾಡ್ತೀನಿ ಗುರುಗಳೇ. 3 ವರ್ಷ ಅವನೇನಾದ್ರೂ ಇದನ್ನ ಈ ರೋಗ ಅಂಟ್ಕೊಂತ ಅವನಿಗಂತಂದ್ರೆ, ಈ ವಿಷ್ಣು ಸಹಸ್ರನಾಮ ಹೇಳ್ತಕ್ಕಂಥ ರೋಗ ಅವನಿಗೆ ಅಂಟ್ಕೊಳ್ತು ಅಂತಂದ್ರೆ ಅವನ ಜೀವಮಾನ ಪರ್ಯಂತ ಬಿಡಲ್ಲ ಇದನ್ನ. ನನಗೆ ಬಹುಶಃ ಎಲ್ಲೋ ಒಂದು ಕಡೆ ಈ 20 ನಿಮಿಷ ಟೈಮ್ ಸಿಗಲ್ಲ, ಅವಾಗ ದಾರಿಯಲ್ಲಿ ಹೋಗ್ತಾ ಅದನ್ನ ಮಾಡ್ತೀನಿ. ಲಘು ವಿಷ್ಣು ಸಹಸ್ರನಾಮ ಅದನ್ನಾದ್ರೂ ಮಾಡ್ತೇನೆ. ಕೊನೆ ಪಕ್ಷ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ರಾಮನಾಮವರಾನನೆ, ಇದನ್ನಾದ್ರೂ ಕೂಡ ಹೇಳ್ತಾ ಬರ್ತೇನೆ. ಹಾಗಾಗಿ ಯಾವತ್ತಾದ್ರೂ ಸಮಸ್ಯೆ ಇಲ್ಲದೆ ನಿಮ್ಮನ್ನ ಬೆಂಬಿಡದೆ ಕಾಡ್ತಾ ಇರತಕ್ಕಂಥದ್ದು, ಹಣದ ಸಮಸ್ಯೆ ಆಗಿರಬಹುದು, ಆರೋಗ್ಯದ ಸಮಸ್ಯೆ ಆಗಿರಬಹುದು, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅದಾಗಿರಬಹುದು, ಯಾವ ತರಹದ ವ್ಯಾಧಿಗಳು ಇದಾವೆ ಅವೆಲ್ಲವೂ ಕೂಡ ಯತಿಶ್ರೀ ಇಡೋಣ ಅಂತಂದ್ರೆ ಈ ಶ್ರಾವಣ ಮಾಸದಲ್ಲಿ ಹಿಂದೆ ಇವತ್ತೇ ಈ ಕ್ಷಣವೇ ನೀವೇನಾದ್ರೂ ಇದನ್ನ ಪಠಿಸ್ತೀನಿ ಅಂತಂದ್ರೆ ವಿಷ್ಣು ಸಹಸ್ರನಾಮವನ್ನ ಕೇಳ್ತಾ ಬನ್ನಿ. ಗುರುಗಳೇ ನನಗೆ ಹೇಳೋದಕ್ಕೆ ಬರೋದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ 20 ನಿಮಿಷ ಹಿಡಿಯುತ್ತಪ್ಪ, ಅದನ್ನ ಒಂದು ಸಲ ಕೇಳಿಸ್ಕೊಳಪ್ಪ, ನಿಮ್ಮ ಜನ್ಮ ಪುನೀತ 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 ಹೇಳಿದ್ರೆ ನೀವೊಂದು ರ್ಯಾಂಕ್ ಸ್ಟೂಡೆಂಟ್. ನೀವು ಆ ಪದ್ಧತಿಗೆ ನೀವು ಹೊರತಾಗ್ತೀರಿ. ಅಂತಹ ನಾರಾಯಣನ ಕೃಪೆಗೆ, ಇನ್ನು ತಿರುಪತಿಗೆ ಸಾಧ್ಯ ಆದ್ರೆ ತಿರುಪತಿಗೆ ಹೋಗಿ ಶ್ರೀನಿವಾಸ ದರ್ಶನ ಮಾಡ್ಕೊಳ್ಳಿ. ಅಲ್ಲಿ ಕಲ್ಯಾಣಿ ಇದೆ, ಅಲ್ಲೆಲ್ಲ ಸ್ನಾನ ಮಾಡ್ತೀರಿ, ನಂತರ ಅಲ್ಲಿ ಭೂವಾರ ಸ್ವಾಮಿನ ನೋಡ್ತೀರಿ, ಶ್ರೀನಿವಾಸ ದರ್ಶನ ಮಾಡ್ತೀರಿ. ಮಾಡಿದ ನಂತರ ಆದ್ರೂ ಪರವಾಗಿಲ್ಲ, ಮಾಡಿದ ಆದ್ಮೇಲೆ ಆದ್ರೂ ಪರವಾಗಿಲ್ಲ, ನೀವು ಕುಳಿತುಕೊಂಡು ಒಮ್ಮೆ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡ್ತೀರಿ ಅಂತಂದ್ರೆ ಈ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲಾ ದೇವತೆಗಳಿಗೂ ನೀವು ನಮಸ್ಕಾರ ಹಾಕಿದ ಹಾಗೆ. ಈ ಜನ್ಮ ಹೇಗೆ ಅಂತಂದ್ರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಿಮ್ಮ ಬದುಕು ಎಲ್ಲೋ ಒಂದು ಕಡೆ ವಿನಾಶಕ್ಕೆ ಹೊರಟೋಗಿದೆ ಅಂತಂದ್ರೆ ಅಲ್ಲಿ ಅವನು ಸಂಭವಿಸ್ತಾನೆ, ಅವನು ಬರ್ತಾನೆ, ಕಾಪಾಡ್ತಾನೆ, ಬಿಡೋದೇ ಇಲ್ಲ. ನೀವು ಅವನ ನಾಮವೂ ಹೇಳೋದಿಲ್ಲ, ಅವನ ನಾಮವೂ ಕೇಳೋದಿಲ್ಲ. ಬರೀ ತಾಪತ್ರ ಅಷ್ಟೇ ಹೇಳ್ಕೊಳ್ತಾ ಇದ್ರೆ ತಾಪತ್ರಗಳು ಜಾಸ್ತಿ ಆಗ್ತವೆ. ಬರೀ ಕಷ್ಟ ಹೇಳ್ಕೊಳ್ತಾನೆ ಕಷ್ಟವೇ ಜಾಸ್ತಿ ಆಗ್ತವೆ. ಒಮ್ಮೆ ನೋಡಿ ನೀವು ಬೇಕಾದ್ರೆ ಅದನ್ನ ಹೇಳಿ 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 ನಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಇದನ್ನ ಹೇಳಿ ಹೇಳಿ ಅಭ್ಯಾಸ ಮಾಡ್ಕೊಳ್ಳಿ. ಅಷ್ಟು ಕೋಟಿಯ ಅಪಾಯಗಳಿಗೆ ಉಪಾಯ ವಿಷ್ಣು ಸಹಸ್ರನಾಮ. ಯಾಕಂದ್ರೆ ಅಲ್ಲಿ ಈಶ್ವರ ಕೂಡ ಪಾರ್ವತಿಗೆ ಅದನ್ನೇ ಹೇಳಿದ್ದು. ಪಾರ್ವತಿ ಕೂಡ ಕೇಳ್ತಾ ಇದ್ದ, ನಾನು ಎಷ್ಟೋ ಸಲ ನಿಮ್ಗೆ ಹೇಳಿದ್ದೇನೆ ಸ್ವಾಮಿ, ನಾನು ಮನೇಲಿ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಈ ಪಾರಾಯಣ ಮಾಡ್ಬೇಕಾದ್ರೆ ಬಹಳ ಸಮಯ ಬೇಕಾಗತ್ತೆ, ನನಗೆ ಇನ್ನು ಬೇಕಾದಷ್ಟು ಕೆಲಸಗಳಿದೆ. ವಿಷ್ಣು ಸಹಸ್ರನಾಮದ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾರು ಹೇಳ್ತಿರೋದಿದ್ದು? ಪಾರ್ವತಿ. ಆದ್ರೆ ಅಷ್ಟು ಸಮಯ ನನಗಿಲ್ಲ. ಆದ್ರೆ ಅಷ್ಟು ಹೇಳಿದಷ್ಟು ಪುಣ್ಯದ ಫಲ, ಐಶ್ವರ್ಯದ ಫಲ ನನಗೆ ಸಿಗಲೇಬೇಕು. ಆ ಸಣ್ಣದ್ರಲ್ಲಿ ಏನಾದ್ರೂ ಒಂದು ರೂಪದಲ್ಲಿ, ಒಂದು ಶ್ಲೋಕದಲ್ಲಿ ಏನಾದ್ರೂ ಇದೆಯಾ? ಆ ಒಂದು ಶ್ಲೋಕ ಇಡೀ ವಿಷ್ಣು ಸಹಸ್ರನಾಮಕ್ಕೆ ಸಮವಾಗಬೇಕು ಅಂತ ಕೇನೋ ಪಾಯೇನ ಲಘುನಾ ವಿಷ್ಣುರ್ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೆ ನಿತ್ಯಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ ಅಂತ ಪಾರ್ವತಿ ಶಿವನನ್ನ ಕುರಿತು ಕೇಳಿದ್ದು. ಆವಾಗ ಶಿವ ಹೇಳುತ್ತಾನೆ, ಇದನ್ನ ಹೇಳಿದ್ದು ನಾನು ಪ್ರತಿನಿತ್ಯ ಹೇಳ್ತಿರ್ತೀನಲ್ಲ, ಈಶ್ವರ ವಾಚ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಇದು ಒಂದು ಸಲ ಹೇಳಿದ್ರೆ 1000 ಸಲ ಹೇಳಿದಾಗೆ. ನೋಡಿ, ಒಂದು ಸಲ ನೀವು ಗಮನಿಸಿ, ಈಗ ರಾ ಅನ್ಬೇಕಾದ್ರೆ ಬಾಯಿ ಆಗಲಾಗತ್ತೆ, ಕರೆಕ್ಟಾ? ಹೌದು. ರಾ ಅಂದ್ರೆ ರಾ ಅಂದ ಕೂಡ್ಲೆ ನೀನು ಮಾಡಿರ್ತಕ್ಕಂಥ ಅಷ್ಟೋ ಪಾಪಗಳ ಎಲ್ಲವೂ ಕೂಡ ಭಯ ಭೀತಿಯ ನಿನ್ನ 3 ಜನ್ಮಗಳಿರ್ತಕ್ಕಂತಹ ಏನು ಕರ್ಮ ಇದೆ ದಹಿಸಿ 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 ಅದು ಹೊರಗೆ ರಾ ಅಂದ್ರೆ ಹೋಗ್ತಾ ಇದೆ. ಬಾಯಿ ತೆಗೆದ್ರೆ ಅದು ಹೊರಟೋಗುತ್ತೆ ಎಲ್ಲ ಪಾಪ ಕೂಡ. ಮತ್ತೆ ಮಾ ಅಂದ್ರೆ 2 ತೂಟೆ ಲಾಕ್ ಆಗತ್ತೆ. ಹೌದು, ಪಾಪಗಳು ಹೋಗುತ್ತೆ. ಮತ್ತೆ ಆ ಮಾ ಅಂದ ಕೂಡ್ಲೆ ಲಾಕ್ ಆಗತ್ತೆ, ಇನ್ನು ಬರಬಾರ್ದು ಅಂತ, ಪಾಪಗಳು ಬರಬಾರ್ದಂತ ಒಂದು ಅಕ್ಷರ ನಿಮ್ಮಲ್ಲಿ ಪಾಪಗಳನ್ನ ಕಳೆದು ಬಿಡುತ್ತೆ. ಮತ್ತೆ ಮಾ ಅನ್ನೋದು ಇನ್ನು ಬರಬಾರ್ದ ಪಾಪಗಳು ಲಾಕ್ ಮಾಡುತ್ತೆ. ಅಂತಹ ಪುಣ್ಯ ಫಲವನ್ನ ಕೊಡತಕ್ಕಂತಹದ್ದು ವಿಷ್ಣು ಸಹಸ್ರನಾಮದಲ್ಲಿ ಅತ್ಯಂತ ಅಧಿಕವಾಗಿ ಇದೆಯಪ್ಪ. ಒಂದು ರೀತಿ ಅಕ್ಷಯ ಪಾತ್ರ, ಅದಕ್ಕಿಂತಲೂ ದೊಡ್ಡದು ಅದು. ಅದಕ್ಕಾಗಿ
ಅಂತಹ ನಾಮವನ್ನು ಉಚ್ಚಾರ ಮಾಡಿಕೊಳ್ಳುತ್ತೀರಿ, ಎಲ್ಲದಕ್ಕೂ ಶ್ರೀ ಇಡುತ್ತೀರಿ. ಅದು ಶ್ರಾವಣ ಮಾಸದಲ್ಲಿ ಪಾರಾಯಣ ಮಾಡ್ತಾ ಶ್ರೀನಿವಾಸನ ದರ್ಶನ ಮಾಡಿಕೊಳ್ಳಿ. ಅತ್ಯಂತ 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 ಅದ್ಭುತವಾದ ಅವಿಚ್ಛಿನ್ನಪ್ರದವಾಗಿರತಕ್ಕಂಥ ಭೋಗಭಾಗ್ಯ ನಿಮ್ಮದು. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಈ ಆತಂಕ, ಭಯ, ಭೀತಿಗೆ ಒಳಗಾಗಿದ್ದೀವಿ, ನಮ್ಮ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತಂದ್ರೆ ಈ ಶ್ರಾವಣ ಮಾಸವನ್ನ ನಾವು ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಜೊತೆನಲ್ಲಿ ನೀವು ಕೊಡುವಂತ ಪರಿಹಾರಗಳು ನಮ್ಮಲ್ಲೇ ನಾವೇ ಬದಲಾವಣೆ ಮಾಡ್ಕೊಳ್ಬೇಕು. ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ಹಣಕಾಸನ್ನ ಖರ್ಚು ಮಾಡುವಂತ ಅವಶ್ಯಕತೆಗಳಿರೋದಿಲ್ಲ. ಅದು ಬಹಳ ಮುಖ್ಯ ಅಂತ ಹೇಳ್ಬೋದು. ಉತ್ತಮವಾಗಿರುವಂತ ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮ್ಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.